ಈ ಸಲ ನಿಜವಾಗ್ಲೂ ನಮ್ಮದು ಬ್ರೇಕಪ್ ಆಗಿದೆ, ಎಲ್ರಿಗೂ ಹೇಳ್ಬಿಡು. ಆ್ಯಂಡ್ ಗ್ರೂಪಲ್ಲೂ ಹಾಕು, ಅವ್ನು ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಲಿ ಅಂತ. ಆ್ಯಂಡ್ ಅವ್ನ ನಂಬರ್ ಕೂಡ ಬ್ಲಾಕ್ ಮಾಡೋಕ್ಕೆ ಹೇಳು. ಆಮೇಲೆ ಯಾರು ಅವನಿಗೆ ಮೆಸೇಜ್ ಮಾಡೋ ಹಾಗಿಲ್ಲ ಅಂತಲೂ ಹೇಳು. ಈ ಫಾಲೋ ಅನ್ಫಾಲೋ ಮಾಡೋದು, ಬ್ಲಾಕು ಅನ್ಬ್ಲಾಕ್ ಮಾಡೋದು ಇದೆಲ್ಲ ನನಗೆ ಹೇಳ್ಬೇಡ ನೀನು. ಮತ್ತು ಜಸ್ಟ್ 1 ಗಂಟೆಯಲ್ಲಿ ಆಗಲೇ ಇಬ್ಬರೂ ಪ್ಯಾಚಪ್ ಆಗಿರ್ತೀರ, ಮತ್ತು ಇಲ್ಲಿ ನಮಗೆ ಒಂಥರ ಆಗ್ತಾ ಇರುತ್ತೆ. ಆಗಲೇ ಹೇಳಿದ್ನಲ್ಲ ನಿನಗೆ ನಿಜವಾಗ್ಲೂ ಈ ಸಲ ಬ್ರೇಕಪ್ ಆಗಿದೆ ಅಂತ. ಮತ್ತೇನೇನು ಹೇಳ್ತಾ ಇದ್ದೀನಿ, ಇನ್ನೊಂದು ಗಂಟೆಲೆಲ್ಲ ಸರಿ ಹೋಗುತ್ತೆ ಅಂತ. ನೀನು ನನ್ನ ಕೆಲಸ ಮಾಡು, ಅವನು ಸ್ಟೇಟಸ್ ನೋಡು, ಆಮೇಲೆ ಅವ್ನ ಸ್ಟೋರಿ ಚೆಕ್ ಮಾಡು, ಅವ್ನ ಮೂಡ್ ಹೆಂಗಿದೆ ಅಂತ ಹೇಳು ನನಗೆ ನೋಡಿ. ನಾನು ಆಗಲೇ ಅನ್ಫಾಲೋ ಮಾಡಿದ್ದೀನಿ, ವಾಟ್ಸಪ್ಪಲ್ಲಿ ಬ್ಲಾಕ್ ಕೂಡ ಮಾಡಿದ್ದೀನಲ್ವಾ, ಮತ್ತೆ ಹೆಂಗೆ ನೋಡಲಿ ಅವ್ನ ಸ್ಟೋರಿ, ಅವ್ನ ಸ್ಟೇಟಸ್ ಎಲ್ಲ. ಅದೇ ಒಂದು 5 ನಿಮಿಷಕ್ಕೆ ಫಾಲೋ ಮಾಡು, ಅನ್ಬ್ಲಾಕ್ ಮಾಡು ಅವ್ನ ವಾಟ್ಸಪ್ನ. ನನಗೋಸ್ಕರ ಇದು ಮಾಡೋಕ್ಕಾಗಲ್ವಾ ನಿನಗೆ? ಏನು ಮಾಡಿಸ್ತಿರ್ತೀಯ ನೀನು ನನ್ನ ಕೈಯಲ್ಲಿ ಯಾವಾಗ್ಲೂ. ನೀನು ಅವನಿಗೆ ಒಂದು ಮೆಸೇಜ್ ಹಾಕು ವಾಟ್ಸಪ್ಪಲ್ಲಿ. ಸುಮ್ಮನೆ ಹೀಗೆ ಇಂಡೈರೆಕ್ಟಾಗಿ ಹೇಳು, ನಾನು ನಿಖಿತನ ಮೀಟ್ ಆಗಿದ್ದೆ, ಅವಳು ತುಂಬ ಬೇಜಾರಾಗಿದ್ಲು, ಅವಳು ತುಂಬ ಅಳ್ತಿದ್ಲು ಅಂತ. ಒಂದು ಸ್ವಲ್ಪ ಮೆಸೇಜ್ ಮಾಡು. ಬಿಟ್ಟುಬಿಡೆ, ಈಗ ಬ್ರೇಕಪ್ ಆಗೋಯ್ತಲ್ಲ, ಸುಮ್ಮನೆ ಬಿಡು ಹೋಗಲಿ. ಸರಿ ಹೇಳಾಯ್ತು, ನೀನು ಮಾಡಬೇಡ. ನಾನು ಬೇರೆ ಯಾರಿಗಾದ್ರೂ ಕೇಳ್ಕೊತೀನಿ, ನನ್ನ ತಂಗಿಗೆ ಯಾರಿಗಾದ್ರೂ ಹೇಳ್ಕೊತೀನಿ ಬಿಡು. ಆಯಿತು, ಮಾಡಬೇಡ. ಒಮ್ಮೆ ಬಾರೋ, ಒಮ್ಮೆ ಬಾರೋ, ಎಲ್ಲೇ ನೀನಿದ್ದರು. ಹೋಗ್ಲಿ, ನಿನ್ನೆ ಒಂದ್ಸಲ ಫೋನ್ ಮಾಡು, ಇಲ್ಲ ಮೆಸೇಜ್ ಆದರೂ ಮಾಡೆ ಒಂದೇ ಒಂದು ಸಲ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಮಾತು ಕೇಳಿದೆಯಾ ತಾನೇ? ಮತ್ತು ಸುಮ್ಮನಿದ್ಬಿಡು. ಟ್ರೂ ಲವ್ ಮಾಡೋರು ಯಾವಾಗಲೂ ಒಂದು ಆಗೋದೇ ಇಲ್ವಾ? ಮತ್ತೆ ಆಗ್ತಾರೆ ತಾನೇ. ಈಗ ಅಲ್ಲಿ ಬಂದೆ ಹೊಡಿತೀನಿ ಕಣೆ ನಿನಗೆ ನಾನು.